ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅಂದ್ಕೊಂಡ್ರೆ, ಇನ್ಕಮ್ ಟ್ಯಾಕ್ಸ್ನ ಕಡಿಮೆ ಮಾಡದೆ ಕ್ಯಾಪಿಟಲ್ ಗೇನ್ ಏನಿದೆಯೋ ಅದನ್ನ ಇನ್ನೂ 2.5% ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳು ಕೂಡ 20% ಮಾಡಿಬಿಟ್ಟಿದ್ದಾರೆ. ಆದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿತ್ತು ಅದು 50,000ದಿಂದ 75,000 ರೂಪಾಯಿಗೆ ಇನ್ಕ್ರೀಸ್ ಮಾಡಿ ಹೊಸ ಟ್ಯಾಕ್ಸ್ ರಿಸಮ್ ಪ್ರಕಾರ IT ಫೈಲ್ ಮಾಡಿದ್ರೆ ಸ್ಯಾಲರಿಡ್ ಕ್ಲಾಸ್ ಪೀಪಲ್ಗೆ 17,500 ರೂಪಾಯಿಯಷ್ಟು ಬೆನಿಫಿಟ್. ಸೊ ಇವತ್ತಿನ ವಿಷಯ 2024ರಲ್ಲಿ ಎರಡನೇ ಸರಿ ಮಂಡನೆ ಆದಂಥ ಬಡ್ಜೆಟ್ ಏನಿದೆ, ಆ ಬಡ್ಜೆಟ್ನ ಹೈಲೈಟ್ಸ್ ಏನಿದೆ, ಮುಖ್ಯವಾದ ವಿಷಯಗಳನ್ನು ಮಾತ್ರ ತಿಳ್ಕೊಳ್ಳೋಣ. ಚೇಂಜಸ್ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಓಲ್ಡ್ ಟ್ಯಾಕ್ಸ್ ರಿಸೈಮಲ್ಲಿ ಏನಿತ್ತು ಆ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ಹೊಸ ಟ್ಯಾಕ್ಸ್ ರಿಸೈಮ್ ಪ್ರಕಾರ ಒಂದಷ್ಟು ಮಾಡಿಫಿಕೇಶನ್ಸ್ನ ಮಾಡಿದ್ದಾರೆ. ಕ್ಯಾಪಿಟಲ್ ಗೇನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ತೀರ್ಮಾನಗಳನ್ನು ತಗೊಂಡಿದ್ದಾಗಿದೆ. ಮತ್ತು ಇನ್ನೂ ಒಂದಷ್ಟು ನಿರ್ಧಾರಗಳನ್ನು ಕಠಿಣವಾಗಿ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಸಾಮಾನ್ಯ ಜನಕ್ಕೆ ಹೇಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಮುಂದಿನ ಸ್ಲೈಡ್ಸಲ್ಲಿ ನೋಡೋಣ. ಸೊ ಈಗಿರುವಂಥ ಟ್ಯಾಕ್ಸ್ ರಿಸೈಮ್ಗೂ ಹಳೆ ಟ್ಯಾಕ್ಸ್ ರಿಸೈಮ್ಗೂ ವ್ಯತ್ಯಾಸ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಓಲ್ಡ್ ಟ್ಯಾಕ್ಸ್ ರಿಸೈಮಲ್ಲಿ ಇದ್ದಂಥ ಸಿಸ್ಟಮ್ಮು ಭಾಳ ಸಿಂಪಲ್ ಆಗಿತ್ತು. ಸೊ ಅಪ್ ಟು 2.5 lakhs ಏನಿತ್ತು, 2.5 ಲಕ್ಷ ರೂಪಾಯಿವರೆಗೂ 0 ಟ್ಯಾಕ್ಸ್ ಬಂದು 0 ಇತ್ತು. ಅದನ್ನೇನು ಮಾಡಿದ್ರು, 2.5 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೂ 5% ಅಂತ ಮಾಡಿದ್ರು. ಆಮೇಲೆ 5 ಲಕ್ಷ ರೂಪಾಯಿಂದ 10 ಲಕ್ಷ ರೂಪಾಯಿವರೆಗೂ 20% ಅಂತ ಮಾಡಿದ್ರು. 10 ಲಕ್ಷ ಮೇಲ್ಪಟ್ಟಂಥ ಎಲ್ಲ ಆದಾಯದಾರರು 30% ಟ್ಯಾಕ್ಸ್ನ ಕಟ್ಟಬೇಕು ಅಂತ ಓಲ್ಡ್ ಟ್ಯಾಕ್ಸ್ ರಿಸೈಮ್ ಹೇಳ್ತಿತ್ತು. ಅದರಲ್ಲಿ ಮತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಪ್ರಕಾರ ಮತ್ತೆ ಬೇರೆ ಹೌಸಿಂಗ್ ಲೋನ್ ಡಿಡಕ್ಷನ್ಸ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಬೆನಿಫಿಟ್ನ ಮಾಡ್ಕೊಬೋದಾಯಿತು. ಈಗ ಟ್ಯಾಕ್ಸ್ ಸ್ಲ್ಯಾಬ್ನ ರಿವೈಸ್ ಮಾಡಿರೋ ಪ್ರಕಾರ ಅಪ್ ಟು 7 lakhsವರೆಗೂ ಸೆಕ್ಷನ್ 87A ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಏನು ಆದಾಯ ಬರುತ್ತೆ ಅದಕ್ಕೆ 1 ಪೈಸಾ ತೆರಿಗೆ ಕಟ್ಟೋ ಆಗಿಲ್ಲ. ಇದು ಲೇಟೆಸ್ಟ್ ಆಗಿದ್ದಂಥ ನ್ಯೂ ಟ್ಯಾಕ್ಸ್ ರಿಸೈಮನ್ನು. ಆ ಟ್ಯಾಕ್ಸ್ ರಿಸೈಮಲ್ಲಿ ಇದ್ದಂಥ ಮತ್ತೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿದೆ ಅದನ್ನು ಮತ್ತೆ ಮಾಡಿಫೈ ಮಾಡೋದ್ರ ಜೊತೆಲಿ ಈ ಸಲದ ಬಜೆಟ್ನಲ್ಲಿ ರಿವೈಸ್ ಮಾಡಿದ್ದಾರೆ. ಈ ರಿವೈಸ್ ಮಾಡಿರೋ ಬಜೆಟ್ ಪ್ರಕಾರ ಹೋಗೋದಾದರೆ ಹೊಸ ಟ್ಯಾಕ್ಸ್ ಸಿಸ್ಟಮ್ನ ಟ್ಯಾಕ್ಸ್ ಸ್ಲ್ಯಾಬ್ನ ಅಪ್ಲೈ ಮಾಡ್ಕೊಳ್ಳೋದು ಮುಖಾಂತರ ಸ್ಯಾಲರಿಡ್ ಕ್ಲಾಸ್ ಪೀಪಲ್ಗೆ 17,500 ರೂಪಾಯಿಯಷ್ಟು ಟ್ಯಾಕ್ಸ್ ಉಳಿತಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಉಳಿದಂಥವರು ಈ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಪೇ ಮಾಡ್ತಾ ಹೋದರೆ ಹಳೆ ಸ್ಲ್ಯಾಬ್ಗೆ ಕಂಪೇರ್ ಮಾಡಿದ್ರೆ ಈ ಸಲನೂ ಕೂಡ ಈ ಲೇಟೆಸ್ಟ್ ಟ್ಯಾಕ್ಸ್ ರಿಸೈಮಲ್ಲಿ ನೀವು ಪೇ ಮಾಡೋಂಥ ಟ್ಯಾಕ್ಸ್ ಏನಿದೆ ಹೈಯೆಸ್ಟ್ ಟ್ಯಾಕ್ಸಿಂದ ಹೈಯೆಸ್ಟ್ ಸ್ಲ್ಯಾಬಲ್ಲಿ ಕೂಡ ಕಡಿಮೆ ಆಗುತ್ತೆ. ಹಾಗಿದ್ರೆ ಹೇಗೆ ನೋಡೋಣ ಬನ್ನಿ. ಸೊ ಮೊದಲೇ ತಿಳ್ಕೊಂಡಾಗೆ 2.5 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ 0 ಇತ್ತು. ಈಗ ಲೇಟೆಸ್ಟ್ ಸ್ಲ್ಯಾಬ್ ಏನು ಮಾಡಿದ್ದಾರೆ, 3 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ನ 0 ಮಾಡಿದ್ದಾರೆ. ಸೊ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಸೊ ಯಾರಿಗೆಲ್ಲ 7 ಲಕ್ಷ ರೂಪಾಯಿ ಆದಾಯ ಇದೆ ಅಥವಾ 7 ಲಕ್ಷ ರೂಪಾಯಿ ಒಳಗಡೆ ಆದಾಯ ಇದೆ ಅವರಿಗೆ ಟ್ಯಾಕ್ಸ್ ಬಂದು ಕಂಪ್ಲೀಟ್ ಆಗಿ 0ನೇ ಇದೆ, 0ನೇ ಇರುತ್ತೆ. ಸೊ 7 ಲಕ್ಷ ರೂಪಾಯಿ ಮೇಲ್ಪಟ್ಟಂಥವ್ರಿಗೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಈ ಸ್ಲ್ಯಾಬನ್ನು ಕೌಂಟ್ ಮಾಡ್ಕೊಬೇಕಾಗಿ ಬರುತ್ತೆ, ಕನ್ಸಿಡರ್ ಮಾಡ್ತಾರೆ. ಸೊ ಇದರಲ್ಲಿ ಅಪ್ ಟು 3 lakhs ಟ್ಯಾಕ್ಸ್ 0 ಇರುತ್ತೆ. 3 lakhsಯಿಂದ 7 lakhsವರೆಗೂ 5% ಟ್ಯಾಕ್ಸ್ ಹಾಕ್ತಾರೆ. 7 lakhsಯಿಂದ 10 lakhsವರೆಗೂ 10% ಟ್ಯಾಕ್ಸು. 10 ಲಕ್ಷದಿಂದ 12 ಲಕ್ಷ ರೂಪಾಯಿವರೆಗೂ 15% ಟ್ಯಾಕ್ಸು. 12 ಲಕ್ಷದಿಂದ 15 ಲಕ್ಷ ರೂಪಾಯಿವರೆಗೂ 20% ಟ್ಯಾಕ್ಸು. 15 ಲಕ್ಷ ಮೇಲ್ಪಟ್ಟಂಥ ಆದಾಯ ಇರುವಂಥವ್ರಿಗೆ 30% ಟ್ಯಾಕ್ಸ್ ಇದೆ. ಸ್ನೇಹಿತರೆ, ಬೆನಿಫಿಟ್ ಅನ್ಸುತ್ತಲ್ವಾ? ಎಸ್. ಸೊ ಸ್ಟೆಪ್ ಬೈ ಸ್ಟೆಪ್ ಸ್ಟಾಬ್ಗಳನ್ನು ಕೊಟ್ಟಿರೋದ್ರಿಂದ ಎಲ್ರಿಗೂ ಲೋಡಿಂಗ್ ಆಗ್ತಾ ಇರುವಂಥ ಟ್ಯಾಕ್ಸ್ ಏನಿತ್ತು ಓವರ್ ಲೋಡಿಂಗು ಬಂದ ತಕ್ಷಣ ಸಾಕು, 7 lakhs ದಾಟಿದ ತಕ್ಷಣ ಸಾಕು, ಅಥವಾ 10 lakhs ದಾಟಿದ್ರೆ ಸಾಕು, ಇವನು 1 ರೂಪಾಯಿ ಪೇ ಮಾಡಿದ್ರು ಕೂಡ 30% ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು ಅನ್ನೋರಿಗೆ ಇವತ್ತು ಅವ್ರು ಪೇ ಮಾಡಬೇಕಾಗಿರುವಂಥದ್ದು 15% ಟ್ಯಾಕ್ಸ್ ಅಷ್ಟೇ ಲೇಟೆಸ್ಟ್ ಟ್ಯಾಕ್ಸ್ ರಿಸೈಮ್ ಪ್ರಕಾರ. ಸೊ ರಿವೈಸ್ಡ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿದೆ ಅದು ಗೊತ್ತಾಯಿತು ನಿಮಗೆ. ಈಗ ಉಳಿದಂಥ ಕೀ ಪಾಯಿಂಟ್ಸ್ ಏನಿದೆ ಅಥವಾ ಹೈಲೈಟ್ಸ್ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ 20% ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಆಲ್ ಫೈನಾನ್ಷಿಯಲ್ ಅಸೆಟ್ಸ್.
ಎಲ್ಲ ಫೈನಾನ್ಷಿಯಲ್ ಅಸೆಟ್ಸ್ ಕೂಡ ಲೆಸ್ ದ್ಯಾನ್ 1 ಇಯರಲ್ಲಿ ನೀವು ಪ್ರಾಫಿಟ್ನ ಬುಕ್ ಮಾಡಿಕೊಂಡ್ರೆ ಏನು ಪ್ರಾಫಿಟ್ ಬರುತ್ತೋ ಅದರಲ್ಲಿ 20% ಅಷ್ಟು ಟ್ಯಾಕ್ಸ್ನ ಕಟ್ಟಬೇಕಾಗಿ ಬರುತ್ತೆ. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಮೊದಲಿದ್ದಂಥ ಪ್ರೈಸ್ಗಿಂತ ಈಗ ಜಾಸ್ತಿ ಆಗಿದೆ. ಹಾಗೆ ಮೋರ್ ದ್ಯಾನ್ 1 ಇಯರ್ ನೀವು ಪ್ರಾಫಿಟ್ ಬುಕ್ ಮಾಡಿದ್ರೆ 1 ವರ್ಷದ ಮೇಲ್ಪಟ್ಟೆ ಅಂತ ಟ್ರಾನ್ಸಾಕ್ಷನ್ ಫೈನಾನ್ಷಿಯಲ್ ಅಸೆಟ್ಸಲ್ಲಿ ನೀವು ಪ್ರಾಫಿಟ್ನ ಬುಕ್ ಮಾಡಿದ್ರೆ ಬರೋಂಥ ಪ್ರಾಫಿಟ್ಗೆ 12.5% ಪೇ ಮಾಡಬೇಕಾಗಿ ಬರುತ್ತೆ. ಮೊದಲಿದ್ದು 10% ಇತ್ತು, ಈಗ 2.5% ಅಷ್ಟು ಜಾಸ್ತಿ ಮಾಡಿದ್ದಾರೆ. ಹಾಗೆ ಮೊದಲಿದ್ದಂಥ 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಗೇನ್ನ ಈಗ 1.25 ಲಕ್ಷ ರೂಪಾಯಿ ಅಷ್ಟು ಇನ್ಕ್ರೀಸ್ ಮಾಡಿ 1.25 ಲಕ್ಷ ರೂಪಾಯಿಗೆ ರೈಸ್ ಮಾಡಿ ಅದರ ಮೇಲ್ಪಟ್ಟಂಥ ಕ್ಯಾಪಿಟಲ್ ಗೇನ್ ಏನು ಬರುತ್ತೆ ಅದಕ್ಕೆ ನೀವು ಟ್ಯಾಕ್ಸ್ ಪೇ ಮಾಡೋಕ್ಕಾಗಿ ಬರುತ್ತೆ. ಸೊ 1.25 ಲಕ್ಷ ರೂಪಾಯಿವರೆಗೂ ಎಕ್ಸಂಪ್ಷನ್ ಇದೆ. 1,26,000 ರೂಪಾಯಿ ಬಂತು ಟ್ಯಾಕ್ಸು ನಿಮಗೆ ಅಂತಂದರೆ 1,26,000 ರೂಪಾಯಿ ಪ್ರಾಫಿಟ್ ಬಂತು ಅಂತಂದರೆ ಅದರ ಮೇಲೆ 12.5% ಏನಿದನ್ನ ಪೇ ಮಾಡಬೇಕಾಗಿ ಬರುತ್ತೆ. ಸೊ ಕಸ್ಟಮ್ ಡ್ಯೂಟಿ ಆನ್ ಮೊಬೈಲ್ಸ್ ಏನಿದೆ ಅದನ್ನು 6%ಗೆ 15%ಗೆ ರೈಸ್ ಮಾಡೋದ್ರ ಜೊತೆಗೆ ಸಿಲ್ವರು ಮತ್ತು ಗೋಲ್ಡ್ ಮೇಲೆ ಇದ್ದಂಥ ಕಸ್ಟಮ್ ಡ್ಯೂಟಿನ 6%ಗೆ ರೆಡ್ಯೂಸ್ ಮಾಡಿದ್ದಾರೆ. ಸೊ ಮೊದಲಿದ್ದಂಥ ಕಸ್ಟಮ್ ಡ್ಯೂಟಿ ಏನಿತ್ತು ಅದರಿಂದ ಕಡಿಮೆ ಮಾಡಿ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಸಿಲ್ವರ್ನ 6 ಮತ್ತು ಮೊಬೈಲ್ ಆಕ್ಸೆಸರೀಸ್ನ 15%ಗೆ ತಂದಿಟ್ಟಿದ್ದಾರೆ. ಹಾಗೆ ಸ್ಯಾಲರಿಡ್ ಎಂಪ್ಲಾಯೀಸು ಆಗಲೇ ಹೇಳ್ದಂಗೆ 17,500 ರೂಪಾಯಿ ಅಷ್ಟು ಇನ್ಕಮ್ ಟ್ಯಾಕ್ಸ್ನ ಸೇವ್ ಮಾಡ್ಬೋದು ಈ ನ್ಯೂ ಟ್ಯಾಕ್ಸ್ ರಿಸೈನ್ ಸಿಸ್ಟಮ್ನ ಫಾಲೋ ಮಾಡಿದ್ರೆ. ಮತ್ತೆ 3 ವರ್ಷಕ್ಕಿಂತ ಮೇಲ್ಪಟ್ಟು 3 ವರ್ಷದಿಂದ ಅಥವಾ 5 ವರ್ಷದ ಒಳಗಡೆ ಫೈಲ್ ಆಗಿರೋವಂಥ ITRಸ್ನ ಮತ್ತೆ ಅಸೆಸ್ಮೆಂಟ್ನ ರೀಓಪನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯ ಎಸ್ಕೇಪ್ ಆಗಿದ್ರೆ ಅಂಥ ಫೈಲ್ಸ್ನ ರೀಓಪನ್ ಮಾಡಿ ಮತ್ತೆ ಆಕ್ಸೆಸ್ ಮಾಡಿ ಫೈಲ್ ಮಾಡುವಂಥ ಅವಕಾಶ ಕೊಡ್ತಿದ್ದಾರೆ. ಏಂಜಲ್ ಟ್ಯಾಕ್ಸ್ ಅಂತೇನಿತ್ತು ಅದನ್ನು ಕಂಪ್ಲೀಟ್ ಆಗಿ ಅಬಾಲಿಷ್ ಮಾಡಿದ್ದಾರೆ. ಸೊ ಏಂಜಲ್ ಟ್ಯಾಕ್ಸ್ ಏನಪ್ಪಾ ಅಂತಂದ್ರೆ ಅನ್ಲಿಸ್ಟೆಡ್ ಕಂಪ್ನೀಸ್ ಪೇ ಮಾಡ್ತಿದ್ದಂಥ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂನ ಎಕ್ಸಮ್ ಮಾಡ್ತಿದ್ರು. ಸೊ ಆ ಎಕ್ಸಮ್ಷನ್ನ ಕಂಪ್ಲೀಟ್ ಆಗಿ ತೆಗೆದಿದ್ದಾರೆ. ಕಾರಣ ಹೊಸ ಸ್ಟಾರ್ಟ್ಅಪ್ಸ್ ಯಾರಿದ್ದಾರೆ ಅವ್ರಿಗೆ ಎನ್ಕರೇಜ್ ಮಾಡಲಿಕ್ಕೋಸ್ಕರ 1.52 lakh crores ಅಷ್ಟು ಹಣನ 1.52 ಲಕ್ಷ ಕೋಟಿಯಷ್ಟು ಹಣನ ಅಗ್ರಿಕಲ್ಚರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಲೈಡ್ ಸೆಕ್ಟರ್ಸ್ಗೆ ಮೀಸಲಾಗಿಟ್ಟಿದ್ದಾರೆ. ಮತ್ತು 11,500 ಕೋಟಿ ರೂಪಾಯಿ ಅಷ್ಟು ಹಣನ ಬಿಹಾರ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೆಲವೊಂದಷ್ಟು ಪ್ರಾಜೆಕ್ಟ್ಸ್ನ ಮಾಡಲಿಕ್ಕೋಸ್ಕರ ಆ ಪ್ರಾಜೆಕ್ಟ್ಸ್ಗೆ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ 11,500 ರೂಪಾಯಿ ಕೋಟಿಯಷ್ಟು ಹಣನ ಮೀಸಲಾಗಿಟ್ಟಿದ್ದಾರೆ. ಇಲ್ಲಿ ಕ್ಯಾಪಿಟಲ್ ಗೇನ್ ವಿಷಯಕ್ಕೆ ಅಂತ ಬಂದಾಗ ಇನ್ಕ್ರೀಸ್ ಆಗಿರುವಂಥ ಕ್ಯಾಪಿಟಲ್ ಗೇನ್ ವ್ಯಾಲ್ಯೂ ಏನಿದೆ 25,000 ರೂಪಾಯಿ ಜಾಸ್ತಿ ಕೊಟ್ಟು ಮತ್ತೆ 2.5% ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡಿರೋದ್ರ ಜೊತೆಗೆ ಸೊ ಯಾರೆಲ್ಲ ಶಾರ್ಟ್ ಟರ್ಮ್ ಸ್ಟಾಕ್ಸ್ ಆಗ್ಬೋದು, ಡೆಟ್ಸ್ ಆಗ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ಹಾಗೆ ಫ್ಯೂಚರ್ಸು, F&O ಇದರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು ಇಲ್ಲಿ ಬುಕ್ ಮಾಡುವಂಥ ಪ್ರಾಫಿಟ್ಸ್ ಏನಿದೆ ಎಸ್ಪೆಷಲಿ ಆಲ್ ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳ್ತಿದ್ದಾರೆ. ಈ ಪ್ರಾಫಿಟ್ಸ್ಗೆ ಲೆಸ್ ದೆನ್ 1 ಇಯರ್ ಪ್ರಾಫಿಟ್ ಬಂದರೆ 20% ಟ್ಯಾಕ್ಸ್ ಪೇ ಮಾಡಬೇಕಾಗಿ ಬರುತ್ತೆ. ಪ್ರಾಫಿಟ್ ಬುಕ್ ಮಾಡಿಕೊಂಡ್ರೆ 1.25 ಲಕ್ಷ ರೂಪಾಯಿ ಮೇಲೆ ಪ್ರಾಫಿಟ್ ಇತ್ತು ನಿಮಗೆ ಅಂತಂದರೆ ಅದಕ್ಕೆ 12.5% ಕ್ಯಾಪಿಟಲ್ ಗೇನ್ ಬರ್ತಿದೆ. ಸೊ ಪ್ರಾಪರ್ಟೀಸ್ಗೂ ಕೂಡ 50 ಲ್ಯಾಕ್ಸ್ ಮೇಲ್ಪಟ್ಟಂಥ ವ್ಯಾಲ್ಯೂ ಇರುವಂಥ ಪ್ರಾಪರ್ಟಿನ ಸೇಲ್ ಮಾಡಿದ್ರೆ ಅದಕ್ಕೆ ಡೈರೆಕ್ಟ್ ಆಗಿ 1% ಅಷ್ಟು ಟ್ಯಾಕ್ಸ್ನ ಪೇ ಮಾಡಬೇಕಾಗಿ ಬರುತ್ತೆ. ಸೊ ಮೊದಲು ಇದ್ದಂಥ ಇಂಡೆಕ್ಸೇಷನ್ ಸಿಸ್ಟಮ್ ಏನಿತ್ತು ಆ ಇಂಡೆಕ್ಸೇಷನ್ ಸಿಸ್ಟಮನ್ನು ತೆಗೆದು ಕಂಪ್ಲೀಟ್ ಆಗಿ ಡೈರೆಕ್ಟ್ ಟ್ಯಾಕ್ಸ್ ಆಗ್ತಿದೆ. ಸೊ ಇಂಡೆಕ್ಸೇಷನ್ ಸಿಸ್ಟಮ್ ಏನಪ್ಪ ಅಂತಂದರೆ ಪ್ರಾಪರ್ಟಿ ಬೈ ಮಾಡಿದಾಗಿಂದ ಸೇಲ್ ಮಾಡುವಂಥ ಪೀರಿಯಡಲ್ಲಿ ಆದಂಥ ಇನ್ಫ್ಲೇಷನ್ಸ್ ಏನಿತ್ತು ಆ ಇನ್ಫ್ಲೇಷನ್ನ ಕೌಂಟ್ ಮಾಡಿ ಎಕ್ಸ್ಪೆಂಡಿಚರ್ಸ್ನ ಕನ್ಸಿಡರ್ ಮಾಡ್ಕೊಳ್ತಾ ಬಂದಂಥ ಉಳಿಕೆಯಾಗಿ ಬಂದಂಥ ಹಣ ಏನಿದೆ ಅದನ್ನು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿ ಅದರಲ್ಲಿ ಕ್ಯಾಪಿಟಲ್ ಗೇನ್ ತೆಗಿತಾ ಇದ್ರು. ಆ ಕ್ಯಾಪಿಟಲ್ ಗೇನ್ ಬಂದಾಗ ಇಂಡೆಕ್ಸೇಷನ್ ಪ್ರಕಾರ ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು. ಬಟ್ ಈಗ ಡೈರೆಕ್ಟ್ ಆಗಿ ಸ್ನೇಹಿತರೆ ಇದನ್ನೆಲ್ಲ ನೋಡ್ತಾ ಇದ್ರೆ ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಟ್ಯಾಕ್ಸ್ ಸಿಸ್ಟಮ್ ಏನಿದೆ ಬಹಳಷ್ಟು ಸಿಂಪ್ಲಿಫೈಡ್ ಆಗ್ತಾ ಹೋಗ್ತಿದೆ. ಇನ್ನೂ ಫ್ಯೂಚರಲ್ಲಿ ಬರುವಂಥ ಟ್ಯಾಕ್ಸ್ ಸಿಸ್ಟಮ್ಸ್ನ ನೋಡ್ತಾ ಹೋದ್ರೆ ಪ್ರತಿಯೊಂದು ಕೂಡ ಟ್ಯಾಕ್ಸ್ ಲೇಬರ್ಗೆ ತರೋದಂತೂ ಸರ್ವೇ ಸಾಮಾನ್ಯ. ಸೊ ಯಾವುದೆಲ್ಲ ಈಗ ಟ್ಯಾಕ್ಸ್ ಫ್ರೀ ಆಪ್ಷನ್ಸ್ ಇದೆ, ಸೆಕ್ಷನ್ 1010D ಆಗ್ಬೋದು, ಸೆಕ್ಷನ್ 80C ಆಗ್ಬೋದು, ಅಥವಾ ಟ್ಯಾಕ್ಸ್ ರಿಟರ್ನ್ಸ್ ಬರೋವಂಥದ್ದು ಏನಿದೆ, ಟ್ಯಾಕ್ಸ್ ಫ್ರೀ ಗೇನ್ ಸಿಗುವಂಥದ್ದು ಏನಿದೆ, ಕ್ಯಾಪಿಟಲ್ ಗೇನ್ ಝೀರೋ ಇರೋವಂಥ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಆ ಇನ್ವೆಸ್ಟ್ಮೆಂಟ್ಸ್ನ ಹುಡುಕಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡ್ಕೊಳ್ಳೋವಂಥವ್ರೆ ಬೆಸ್ಟ್ ಇನ್ವೆಸ್ಟರ್ಸ್ ಅಂತ
ಅನ್ಲಿಕ್ಕಾಗತ್ತೆ. ಸ್ಮಾರ್ಟ್ ಇನ್ವೆಸ್ಟರ್ಸ್ ಅಂತ ನಾವು ಕರಿಬೇಕಾಗಿ ಬರುತ್ತೆ ಅವ್ರನ್ನ. ಸೊ ಹಾಗಾಗಿ ಈಗಲೇ ಟ್ಯಾಕ್ಸ್ ಫ್ರೀ ಇರೋವಂಥ ಇನ್ವೆಸ್ಟ್ಮೆಂಟ್ಸ್ ಯಾವುದಿದೆ ಅದನ್ನು ಹುಡುಕಿ ಈಗಲೇ ಇನ್ವೆಸ್ಟ್ಮೆಂಟ್ ಮಾಡಿ. ಆ ವಿಷಯಕ್ಕೆ ಅಂತ ಬಂದಾಗ LIC ಆಫ್ ಇಂಡಿಯಾದಲ್ಲಿ ಸಿಗುವಂಥ ನಿಮಗೆ ರಿಟರ್ನ್ಸ್ ಎಲ್ಲ ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅಲ್ಲೂ ಕೂಡ ಕೆಲವೊಂದಷ್ಟು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಕ್ಯಾಪಿಟಲ್ ಗೇನ್ ಅಂದ್ರೆ ಏನು, ಕ್ಯಾಪಿಟಲ್ ಗೇನ್ ಉಳಿಸೋದು ಹೇಗೆ ಅಥವಾ ಕ್ಯಾಪಿಟಲ್ ಗೇನ್ ಬರದೇ ಇರೋ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ದ. ಇಲ್ಲಿ ಕೊಟ್ಟಂತ ಇನ್ಫಾರ್ಮೇಶನ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಬಂದು ಫಸ್ಟ್ ಟೈಮ್ ಏನಾದರೂ ವಿಡಿಯೋನ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಮುಂದಿನ ವಿಡಿಯೋ ಯಾವುದಿರಬೇಕು ಅಥವಾ ಈಗಿನ ವಿಡಿಯೋದಲ್ಲಿದ್ದಂಥ ಕಂಟೆಂಟ್ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ